ಸ್ವಾಭಿಮಾನ ಸ್ವಾಭಿಮಾನ ಸ್ವಾಭಿಮಾನ. ಸ್ವಾಭಿಮಾನದಿಂದ ಬದುಕಿ ಮಚಾನ ಸೇರಿ ಎಷ್ಟೋ ಸಂಸಾರಗಳು ದಂತಕದಾಗಿದ್ರೆ ಈ ಕಲಿಯುಗದಲ್ಲಿ ದೂರ ಸಂಬಂಧಿಯಿಂದ ಅಕ್ಕಡೆಯಿಂದ ಕರೆದರೆ ಸೊಕ್ಕಿನ ಮಾತನಾಡಿ ಬಡವನಾಗಿ ಉಳಿತೇನೆ ಹೊರತು ಬಲ್ಲಿನರ ಗುಲಾಮನಾಗಿ ಬದುಕುತ್ತಿಲ್ಲವೆಂದು ಎಡಗಟ್ಟಿ ಹೇಳುತ್ತಾನೆ ಆ ವೀರಣ್ಣ. ಇರುವುದು 3 ಎಕರೆ ಜಮೀನು, ಅದರಲ್ಲಿ ಬೆಳೆ ತೆಗೆದು ಮಕ್ಕಳನ್ನು ಓದಿಸ್ತಾರಂತೆ. ಅವರು ಓದಿ ಅಧಿಕಾರಿಗಳಾದ್ರೂ ನನ್ನ ಕಾಲಿಗೆ ಬಿದ್ದಿರಬೇಕು. ಬಡವನಾಗಿ ಭಕ್ತಿ ಹೇಳಿದ್ರೆ ಮಾತ್ರ ಅವನಿಗೆ ಬದುಕು ಕಟ್ಟಿಕೊಳ್ಳಬೇಕಾದ್ರೆ ಈ ಶ್ರೀಮಂತರ ಕಾಲಕ್ಕಾಗಿ ತಲೆ ಒಡ್ಡಲೇಬೇಕು. ಅವರ ಹಣೆ ಬರ ಮೇಲಾಗಿ ನನ್ನ ಆಜ್ಞೆ. ಮರ ಗಿಡ ಕಲ್ಲು ಬಂಡೆಗಳ ನನ್ನನ್ನು ಕೇಳಬೇಕು. ಇಲ್ಲಿ ನನ್ನದೇ ಅಧಿಕಾರ, ನನ್ನದೇ ದರ್ಬಾರ. ಇದಕ್ಕೆ ಯಾವನಾದರೂ ವಿರುದ್ಧವಾಗಿ ನಿಂತರೆ ಹತ್ತಿರುವುದು ತಗದಗನೆ. ಅವರನ್ನು ದರೆಯಿಂದಲೇ ದೂರ ಮಾಡಿ ದುರಂಕಾರದಿಂದ ಮೆರೆಯುವುದೇ ಈ ರುದ್ರೇಗೌಡರ ಕಾಯಕ. ಇವರು ಸ್ಮಶಾನಕ್ಕೆ ರುದ್ರಲ್ಲ, ಸ್ಮಶಾನಕ್ಕೆ ಕಳಿಸುವ ರುದ್ರ. ಯಾವಾಗ ಬಂದೆ ಮದನ್ ಬೆಂಗಳೂರಿನಿಂದ? ವಾಟ್ ಎ ಸರ್ಪ್ರೈಸ್. ನಿನ್ನೆ ರಾತ್ರಿನೇ ಬಂದೆ ಡ್ಯಾಡಿ. ಸ್ವಲ್ಪ ಲೇಟ್ ಆಗಿತ್ತು. ನಿಮಗೆ ತೊಂದರೆ ಕೊಡ್ಬೇಕಂತ ನಿಮ್ಮ ನಿದ್ರೆ ಹಾಳು ಮಾಡ್ಲಿಲ್ಲ. ಡ್ಯಾಡಿ, ಇಷ್ಟೊಂದು ಸಣ್ಣಗಾಗಿದ್ದೀರಾ, ಏನಾದ್ರೂ ಚಿಂತೆ ಮಾಡುತ್ತಿದ್ದೀರಿ? ಹಾಗೇನಿಲ್ಲ ಮದನ್, ಎಲೆಕ್ಷನ್ ಹತ್ರ ಬಂತಲ್ಲ, ಸ್ವಲ್ಪ ಚಿಂತೆ ಅಷ್ಟೇ. ನಿಮಗೆ ಯಾಕೆ ಡ್ಯಾಡಿ ಚಿಂತೆ? ನೀವು ಯಾವ ಚಿಂತೆ ಕೂಡ ಮಾಡಬೇಕಾಗಿಲ್ಲ. ಈಗ ನಾನ್ ಬಂದಾಯ್ತಲ್ಲ, ಆ ಎಲೆಕ್ಷನ್ ನ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲೆ ಇರಲಿ. ಮದನ್, ಈ ಊರು ಮೊದಲಂತಿಲ್ಲ, ಜನಗಳೆಲ್ಲ ಬದಲಾಗಿದ್ದಾರೆ. ಅದಕ್ಕೆ ಸ್ವಲ್ಪ ಜಾಗೃತಿಯಿಂದ ಜಯ ಸಾಧಿಸಬೇಕು. ಅಷ್ಟಕ್ಕೂ ನಿಮ್ಮ ವಿರುದ್ಧ, ಅಂದರೆ ಈ ಆನೆ ವಿರುದ್ಧ ಸಣಸಾಡಲು ಯಾರಾದ್ರೂ ಇರುವರೆ ಈ ಊರಲ್ಲಿ? ನಮ್ಮ ರೊಕ್ಕ ನಮ್ಮ ಲೆಕ್ಕ. ಮದನ್, ನನಗೆ ಬಂದ ಮಾಹಿತಿ ಪ್ರಕಾರ ಈ ವರ್ಷ ಚುನಾವಣೆ ಕಣದಲ್ಲಿ ನನ್ನ ಎದುರು ಯಾರೋ ಸಮರ ಸಾರುವಂತಿದೆ. ಅದಕ್ಕೆ ಅನ್ನುವ ಮಾತೇ ಬೇಡ ರೆಡಿ. ನಮ್ಮ ರೊಕ್ಕ ನಮ್ಮ ಲೆಕ್ಕ. ಈ ಊರ ಜನರ ಮತಗಳೆಲ್ಲ ನಮ್ಮ ಗುರುತಿಗೆ ಪಕ್ಕ. ಮದನ್, ನಿನ್ನ ಮಾತಿನ ಅರ್ಥ? ಹಣ, ಹೆಂಡ, ಸೀರೆ ಇವುಗಳನ್ನೆಲ್ಲ ಮನೆ ಮನೆಗೆ ಹಂಚಿ ಮತಗಳೇನು ಡ್ಯಾಡಿ? ಈ ಊರ ಜನರ ಮತಗಳೆಲ್ಲ ಕೊಂಡುಕೊಳ್ಳೋಣ. ಆಗ ಎಲೆಕ್ಷನ್ ನಲ್ಲಿ ಜಯಬೇರು ನಮ್ಮದೇ, ಮೇಲಾಗಿ
ಅಧಿಕಾರ ಕೂಡ ನಮ್ಮದೇ. ಈ ಊರಿನ ಜನರು ಇದಕ್ಕೂ ಬಗ್ಗದಿದ್ದರೆ ತಂಡಂ ದಶಗುಣಂ ಬೆಂಗಳೂರಿನಿಂದ 10ರಿಂದ 20 ರೌಡಿಗಳ ಕರೆಸಿದರಾಯ್ತು ಡ್ಯಾಡಿ. ಎಲ್ಲ ಮತಗಳನ್ನು ಅವರೇ ಹಾಕುತ್ತಾರೆ. ಬಲೆ ಮಗನ ಬಲೆ ತಲೆ ಅಂದ್ರೆ ಇದಪ್ಪ. ಹಾ ಮದನ್, ಜರ್ನಿ ಮಾಡಿ ಬೇಸರ ಇರ್ಬೇಕು, ಸ್ವಲ್ಪ ರೆಸ್ಟ್ ಮಾಡಿ ಹೋಗು. ಎಷ್ಟು ಮುಗೀತು ಡ್ಯಾಡಿ. ಈಗ ನನ್ನ ಫ್ರೆಂಡ್ಸು ಪಾರ್ಟಿಗೆ ಕರೆದಿದ್ದಾರೆ ಡ್ಯಾಡಿ. ಅಂದಾಗೆ ಏನಂತಾನೆ ಆ ನಿಮ್ಮ ದೂರದ ಸಂಬಂಧಿ ಆದರ್ಶ ರೈತ ವೀರಣ್ಣ? ಹಕ್ಕು ಎಂದರೆ ವೀರಣ್ಣನಿಗೆ ಮಾತ್ರ ಇವರಲ್ಲಿ. ಎದುರಿಗೆ ಬಂದರು ಸರ್ ನಮಸ್ಕಾರ ಮಾಡೋದಿಲ್ಲ. ಹೊತ್ತು ಕೂಲಿ ಗತಿಲ್ಲದಿದ್ದರು ಅಷ್ಟೊಂದು ಕಬ್ಬಿದ್ದಾನೆ ಆ ಬಡ ವೀರಣ್ಣ. ಕಪ್ಪ ಆ ಬಡವರ ಕಪ್ಪನ್ನ ಇಳಿಸಿದ್ರಾಯ್ತು ಡ್ಯಾಡಿ. ಅದೇನೋ ಗಾದೆ ಇದೆಯಲ್ಲ, ಬಡವನ ಸಿಟ್ಟು ದವಡೆಗೆ ಮೂಲ ಅಂತ. ಅವನೇನೇ ಮಾಡಿದ್ರು ನಮ್ಮ ವಿರುದ್ಧ ಅವನ ಆಟ ನಡೆಯೋದಿಲ್ಲ ಡ್ಯಾಡಿ. ಮದನ್, ಈಗ ಅವನ ಮಕ್ಕಳು ವಿದ್ಯಾವಂತರು, ಮೇಲಾಗೆ ಅವರು ಕೂಡ ಸರ್ಕಾರಿ ಅಧಿಕಾರಿ ಹೇಳ್ತಾರಂತೆ. ಈಗ ಇಡೀ ಊರ ಜನರ ಬಾಯಲ್ಲಿ ಆ ವೀರಣ್ಣ ಮಕ್ಕಳದೇ ಮಾತು, ಬಹಳ ಚಾಣಕ್ಷರೆಂದು. ಅಧಿಕಾರಿಗಳಾಗಿ ನಮ್ಮ ಊರಿಗೆ ಬಂದು ಅಧಿಕಾರ ಚಲಾಯಿಸಿದರೆ ಅಡಿಯಿಂದ ಮುಡಿವರೆಗೂ ಸಿಗಿದು ತೋರಣ ಕಟ್ಟಿ ಬಿಡುತ್ತೇನೆ ಡ್ಯಾಡಿ. ಇಲ್ಲೇನಿದ್ದರೂ ನಮ್ಮದೇ ಅಧಿಕಾರ, ನಮ್ಮದೇ ಸರ್ವಾಧಿಕಾರ. ಅದನ್ನು ಬಿಟ್ಟು ಕೊಡಬಾರದು ಮದನ್. ಆ ಸರ್ವಾಧಿಕಾರ ಬಿಟ್ಟು ಕೊಟ್ಟರೆ ನಾವಿದ್ದು ಸತಂತೆ. ನಾವು ಯಾವಾಗಲೂ ಮತ್ತೊಬ್ಬರೇ ಸಾಯಿಸಬೇಕಾರದು, ಮತ್ತೊಬ್ಬರಿಂದ ನಾವು ಸಾಯಬಾರದು. ಕೂಲ್ ಡ್ಯಾಡಿ ಕೂಲ್. ನೀವೇಕೆ ಅಷ್ಟು ಮನಸ್ಸಿಗೆ ನೋವು ಮಾಡ್ಕೊಳ್ತಾ ಇದ್ದೀರಾ? ಈಗ ನಾನು ಬಂದಾಯ್ತಲ್ಲ, ಆ ಎಲೆಕ್ಷನ್ ನ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲೆ ಇರಲಿ. ಡ್ಯಾಡಿ, ನನ್ನ ಪಾರ್ಟಿಗೆ ಲೇಟ್ ಆಗುತ್ತೆ, ನಾನೀಗ ಅಲ್ಲಿಗೆ ಹೋಗಿ ಬರುತ್ತೇನೆ. ಆಯ್ತು, ಹೋಗು ಮದನ್. ಮದನ್, ಕಾಮಿನಿ ಚೆನ್ನಾಗಿದ್ದಾಳೆ, ಅವಳೇಕೆ ಬರಲಿಲ್ಲ? ಕಾಮಿನಿ ಚೆನ್ನಾಗಿದ್ದಾಳೆ ಡ್ಯಾಡಿ, ಮುಂದಿನ ವಾರ ಬರ್ತಾಳಂತೆ. ಮೇಲಾಗಿ ಅವಳ ಪರೀಕ್ಷೆ ಬೇರೆ ಸ್ಟಾರ್ಟ್ ಆಯ್ತು, ನಾನೇ ಬಿಟ್ಟು ಬಂದೆ. ಡ್ಯಾಡಿ, ನಾನಿನ್ನು ಬರ್ತೇನೆ. ಆಯ್ತು, ಹೋಗು ಮದನ್. ನಮಸ್ಕಾರ ರೀ ಗೌಡ್ರ. ಯಾಕೋ ಇವತ್ತು ಬಹಳ ಖುಷಿ ಇದ್ದಿದ್ರಲ್ಲ, ಯಾಕೆ? ಬಾ ಶೆಟ್ಟಿ ಬಾ. ಬೆಳಿಗ್ಗೆಯಿಂದ ಎಲ್ಲಿ ಹಾಳಾಗಿ ಹೋಗಿದೆ, ಸ್ವಲ್ಪ ಕೆಲಸದ ಕಡೆ ಗಮನ ಕೊಡು. ನಿನಗಂತೂ ಅದ್ರ ಅರಿವೇ ಇಲ್ಲ ಮಗನೇ. ಹೆಂಗೈತ್ ನೋಡ್ರಿ ನಮ್ಮ ಗೌಡ್ರ ಗದ್ದಲ. ಅಲ್ಲ, ಬ್ಯಾಂಕಿಗೆ ಹೋಗಿ ನನಗೆ ರೊಕ್ಕ ತೊಗೊಂಬ ಹೇಳ್ಯಾರ. ಮತ್ ಇವತ್ತು ಬೆಂಗಳೂರಿನ ಮಗ ಬಂದನಲ್ರಿ, ಎಲ್ಲ ನೆನಪಾರ್ದಂಗ ಅಂದ್ರ. ಗೌಡ್ರ, ನಮ್ಮ ಕೆಲಸ ನಾವು ಬಹಳ ನಿಯತ್ ಮಾಡ್ತೀವ್ರಿ, ಅದ್ರಾಗ ಎರಡು ಮಾತಿಲ್ರಿ ಗೌಡ್ರ. ಓಹೋ, ಮತ್ತೆ ಬಿಟ್ಟಿದ್ದೆ. ಗ್ಯಾಸ್ ತಂದಿದ್ಯಾ? ತಂದಿನ್ರಿ ಗೌಡ್ರ, ತಗೋರಿ ನಿಮ್ಮ ರೊಕ್ಕ ರೀ. ಆಯ್ತು, ಅಲ್ಲೇ ಒಳಗೆ ಲಾಕಲ್ಲಿ ಇಡು. ಇಟ್ಟು ಮುಂದಿನ ಕೆಲಸ ನೋಡು, ಹೋಗು. ಆಯ್ತ್ರಿ ಗೌಡ್ರ. ಶೆಟ್ಟಿ ಬೈಲೆ. ಹೇಳ್ರಿ ಗೌಡ್ರ. ನನ್ನ ಮಗನ್ ನೋಡಿದ್ರೆ ನಿನಗೆ ಏನ್ ಅನ್ಸುತ್ತೆ? ಎಷ್ಟು ಎತ್ತರವಾಗಿ ಬೆಳೆದ ಬಿಟ್ಟಿದ್ದ ನೋಡು. ಈ ಊರಿನ ಮುಂದಿನ ಅರಸನಾಗಿ ಮೆರೆಯವನು ಅವನೇ ಅಂತ ಅನ್ಸುದಿಲ್ಲವೇ? ನಿಮ್ಮ ಅವನಿಗೇನ್ರಿ ಬ್ಯಾನಿ? ಅದೇನೋ ಅಂತಾರಲ್ಲ, ಚಿಂತಿಲ್ಲದ ಕಾರಣ ಸಂತ ನಿದ್ದೆ ಮಾಡಿತತ್ತ. ಮತ್ತ ಬೆಕ್ಕದಂಗ ರೊಕ್ಕ ಕಳಿಸ್ತೀರಿ, ಫೋನ್ ಪೇ ಆ ಪೇ ಈ ಪೇ ಅಂತೇಳಿ. ಮನಗಂಡ್ ತಿಂದು ಹಂದಿ ಬೆಳ್ದಂಗ ಬೆಳ್ದಾನ. ಮತ್ ನನ್ನ ಮಗ ಹ್ಯಾಂಗ ಅನ್ನತ್ ಭಾರಿ. ಏ ಶೆಟ್ಟಿ, ಹೇಳ್. ಏನ್ ಮಾತಾಡಕತ್ತೀಯ? ನನ್ನ ಮಗ ಅಂದ್ರೆ ಏತು ಕಡೆ ಮಗನೇ. ಹಂಗಲ್ರಿ ಗೌಡ್ರ, ತುತ್ತು ಕೂಳಿಗೂ ಗತಿ ಇಲ್ಲದೆ ತಿರುಗುವ ಈಗಿನ ಕಾಲದಲ್ಲಿ ರಾಜರನ್ನು ನೋಡಿದಂಗಾಯ್ತು ಅಂದೆ. ಹಂಗೇಳು ಮತ. ಆಯ್ತು, ಒಳಗೆ ಕ್ಯಾಶ್ ಇಟ್ಟು ಮುಂದಿನ ಕೆಲಸ ನೋಡು, ಹೋಗು. ಆಯ್ತ್ರಿ ಅಪ್ಪ. ಅವನು ಇದ್ದಿದ್ದಂಗ ಹೇಳಿದ್ರ
ಎದ್ದು ಬಂದ್ ಎದ್ದಿ ಗೊತ್ತಿರತ್ತ ಹಂಗಾತ್ ನೋಡ್ರಿ ನಮ್ಮ ಹಳಿ ಮನಿ ಕರಿಗೌಡ್ರ ಕೈ ಸಿಕ್ಕು ನಮ್ಮ ಬಾಳೆ ನಾ ಇನ್ನು ಬರ್ತೀನ್ರಿ ಪಾರ್ವತಿ, ಆ ಬಡವನ ಗುಡಿಸಲಲ್ಲಿ ಏನು ಮಾಡುವೆ? ಬಾ, ನಿನ್ನನ್ನು ಶ್ರೀಗಂಧ ಅರಮನೆಯಲ್ಲಿ ಸಾಕುತ್ತೇನೆ ಅಂತ ಹೇಳಿದರು. ನನಗೆ ಅವನೇ ಬೇಕೆಂದು ಅವನ ಹಿಂದೆ ಹೊರಟು ಬಿಟ್ಟಳು ಆ ವೀರಣ್ಣನ ಮಡದಿ ಪಾರ್ವತಿ. ಪಾರ್ವತಿ, ಮದುವೆಗೂ ಮುಂಚೆ ನಿನ್ನ ಮೇಲೆ ಹೋದ ನನ್ನ ಮನಸ್ಸು ಇನ್ನುವರೆಗೂ ಮರಳಿ ಬಂದಿಲ್ಲ. ನನಗೆ ಸೇರ್ಬೇಕಾದ ನಿನ್ನನ್ನು ತನಗೊಲಿಸಿಕೊಂಡ ನಿನ್ನ ಗಂಡನನ್ನು ಇಷ್ಟೊತ್ತಿಗೆ ಕಡೆದು ಬಿಟ್ಟು ತುಂಬುತ್ತಿದ್ದೆ. ಹಾಗೇನಾದರೂ ಮಾಡಿದರೆ ಕೈಯಲ್ಲಿರುವ ನಿನ್ನ ಹಸಿರು ಬಳೆ, ಮನೆಯಲ್ಲಿರುವ ಕುಂಕುಮ, ಛೇ ಛೇ, ಆ ಪರಿಸ್ಥಿತಿಯಲ್ಲಿ ನಿನ್ನನ್ನು ನೋಡೋದಾಗದಿಲ್ಲ ಎಂಬ ಕಾರಣಕ್ಕೆ ಮಾತ್ರ ಬಿಟ್ಟಿದ್ದೇನೆ ಪಾರ್ವತಿ. ಪಾರ್ವತಿ, ಆ ಪರಶಿವನ ಅರಸಿ ಪಾರ್ವತಿ ಅಂತೆ ನನ್ನೆದೆಯಲ್ಲಿ ಉಳಿದುಕೊಂಡಿರುವೆ. ನಿನ್ನನ್ನು ಒಂದಲ್ಲ ಒಂದು ಸಲ ಸವಿದಾಗ ಮಾತ್ರ ಈ ರುದ್ರೇಗೌಡನ ಮನಸ್ಸು ಹಗುರವಾಗುವುದು. ಅಲ್ಲದೆ ನನ್ನ ಸೇಡು ಕೂಡ ತೀರುವುದು. ಈಗ ಸಮಯ ಕೂಡಿ ಬಂದಿದೆ ಪಾರ್ವತಿ, ಕೂಡಿ ಬಂದಿದೆ. ಬರುತ್ತೇನೆ ಪಾರ್ವತಿ, ಬರುತ್ತೇನೆ.